ಇವತ್ತು ಇಡೀ ಪ್ರಪಂಚದ ಯಾವುದೇ ವಿದ್ಯಮಾನವನ್ನು ತೆಗೆದುಕೊಂಡರೂ ನೀವು ಭಾರತ ಮತ್ತು ಮೋದಿಯ ನೇತೃತ್ವವನ್ನು ಪ್ರತಿ ದೇಶ ಅಪೇಕ್ಷಿಸುವ ಮಟ್ಟಕ್ಕೆ ನಾವು ತಳಪಾಯದಿಂದ ಇವತ್ತು ಹಾವಾಡಿಗರ ಸ್ಥಿತಿಯಿಂದ ಇವತ್ತು ಪ್ರಪಂಚದಲ್ಲಿಯೇ ನಂಬರ್ 1 ಆಗುವಂಥ ಸ್ಥಿತಿಯ ನಿರೀಕ್ಷೆಯನ್ನು ಮಾಡುವಂಥ ಒಂದು ಸಕಾರಣವಾದಂಥ ಸ್ಥಿತಿಗೆ ಬಂದು ಮುಟ್ಟಿದ ದೇಶ. ಒಂದು ಎದುರಾಳಿಯ ತಂಡವೇ ನಿಷ್ಕ್ರಿಯವಾಗಿದೆ, ನಿಶ್ಶಕ್ತಗೊಂಡಿದೆ. ಅದರ ಜೊತೆಗೆ ಈ ಒಂದು ಮಹಾಭಾರತದ ಹೋರಾಟದಲ್ಲಿ ಎದುರು ಪಕ್ಷದಲ್ಲಿ ಸೇನಾಧಿಪತಿಯೇ ಇಲ್ಲ. ಅದರ ಮಧ್ಯೆ ಇವನದ್ದು ಮಾತಾಡಿದ ಒಂದು ದಿನದಲ್ಲೇ ಕೋಟಿ ಕೋಟಿ ವ್ಯೂಸ್ಗಳು ಬರ್ತವೆ. ಅದು ಪ್ರಪೋಗಾಂಡ ಅಂತಾರೆ, ಅದು ಪೇಯ್ಡ್ ಅಂತಾರೆ. 3ನೇ ಬಾರಿಗೆ ಅಧಿಕಾರಕ್ಕೆ ಬರುವ ಮೂಲಕ ಒಂದು ಐತಿಹಾಸಿಕ ಸಾಧನೆಯನ್ನು ಮಾಡ್ತಾರೆ ಅಂತ ಕಟುವಾಗಿ ಪ್ರತಿಪಾದಿಸ್ತಾ ಬಂದರು. ಇದು ಎಲ್ಲರಿಗೂ ಆಶ್ಚರ್ಯ ಆಯಿತು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. 2 ತಿಂಗಳ ಭರ್ಜರಿ ಚುನಾವಣಾ ಪ್ರಚಾರ ಇಡೀ ಪ್ರಪಂಚದ ಬಹಳ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ. 7 ಹಂತದ ಮತದಾನ, 543 ಸೀಟುಗಳು. ಇಂಥ ಒಂದು ಬೃಹತ್ ಚುನಾವಣೆಯ ಪ್ರಕ್ರಿಯೆ ಕೊನೆಗೂ ಒಂದು ಸಾಂಗವಾಗಿ ಸಾಗಿದೆ. ಬಹುತ್ವದಲ್ಲಿ ಏಕತ್ವ, ಜಾತ್ಯತೀತ ರಾಷ್ಟ್ರ ಅನ್ನುವ ಘೋಷಣೆ, ಪ್ರಪಂಚದಲ್ಲಿ ಅತಿ ವಿಶಿಷ್ಟವಾದಂಥ ಮತ್ತು ಭದ್ರವಾದಂಥ ಸಂವಿಧಾನ, ಪ್ರಜಾಪ್ರಭುತ್ವವನ್ನೇ ತನ್ನ ಉಸಿರಾಗಿಸಿಕೊಂಡಂಥ ದೇಶ, 75 ವರ್ಷದ ಸುದೀರ್ಘವಾದಂಥ ಸ್ವತಂತ್ರ ಭಾರತದ ಪಯಣ, 2024ರ ಚುನಾವಣೆ ಒಂದು ರೀತಿಯಲ್ಲಿ 2047ರ ಅಭಿವೃದ್ಧಿ ಹೊಂದಿದ ಭಾರತದ ಕನಸಿನ ಮೊದಲ ಹೆಜ್ಜೆ, ನಿರ್ಣಾಯಕ ಹೆಜ್ಜೆ, ಆತ್ಯಂತಿಕ ಹೆಜ್ಜೆ. ಈ ಎಲ್ಲವನ್ನು ನಿರೀಕ್ಷೆ ಮಾಡುವಂಥ ಜೂನ್ 4 ನಮ್ಮ ಕಣ್ಣೆದುರಿದೆ. ಮೋದಿ ವಿಶ್ವಗುರುವಾಗಿ ಇಡೀಯದ ಒಂದು ಪ್ರಪಂಚದಲ್ಲಿ ಮಾರ್ಪಟ್ಟಂಥ ಒಂದು ದಶಕ, 8.2 GDPಯನ್ನು ದಾಖಲಿಸಿದಂಥ ದೇಶ, ಚೀನಾವನ್ನು ಅತ್ಯಂತ ಕರಾರುವಕ್ಕಾಗಿ ಹಿಂದಿಕ್ಕಿದ ದೇಶ. ಇವತ್ತು ಇಡೀ ಪ್ರಪಂಚದ ಯಾವುದೇ ವಿದ್ಯಮಾನವನ್ನು ತೆಗೆದುಕೊಂಡರೂ ನೀವು ಭಾರತ ಮತ್ತು ಮೋದಿಯ ನೇತೃತ್ವವನ್ನು ಪ್ರತಿ ದೇಶ ಅಪೇಕ್ಷಿಸುವ ಮಟ್ಟಕ್ಕೆ ನಾವು ತಳಪಾಯದಿಂದ ಇವತ್ತು ಹಾವಾಡಿಗರ ಸ್ಥಿತಿಯಿಂದ ಇವತ್ತು ಪ್ರಪಂಚದಲ್ಲಿಯೇ ನಂಬರ್ 1 ಆಗುವಂಥ ಸ್ಥಿತಿಯ ನಿರೀಕ್ಷೆಯನ್ನು ಮಾಡುವಂಥ ಒಂದು ಸಕಾರಣವಾದಂಥ ಸ್ಥಿತಿಗೆ ಬಂದು ಮುಟ್ಟಿದ ದೇಶ. ಈ ದೇಶದ ಇವತ್ತಿನ ಚುನಾವಣೆ, ಈ ಸಂದರ್ಭದ ಚುನಾವಣೆ ದೇಶದ ಒಳಗಷ್ಟೇ ಅಲ್ಲ, ದೇಶದ ಹೊರಗೂ ಅತ್ಯಂತ ಸುದ್ದಿ ಮಾಡಿದ ಮತ್ತು ಬಹುತೇಕ ಬಲಾಢ್ಯ ದೇಶಗಳು ನಮ್ಮ ದೇಶದ ಚುನಾವಣೆಯ ಬಗ್ಗೆ ಸಮೀಕ್ಷೆ ಮಾಡಿ ಅದರ ಭವಿಷ್ಯ ನುಡಿಯುವ ಮಟ್ಟಕ್ಕೆ ಈ ದೇಶ ಇವತ್ತು ಎಲ್ಲ ದೇಶದ ನಾಭಿಯನ್ನು ಕೆಣಕಿದೆ, ಒಂದು ಮತಿಯನ್ನು ಕೆಣಕಿದೆ, ಮತ್ತು ಒಂದು ಭಯವನ್ನೂ ಹುಟ್ಟುಹಾಕಿದೆ. ಅಂಥ ಒಂದು ಸ್ಥಿತಿಯಲ್ಲಿ ನಿಂತಂಥ ಭಾರತ ಇವತ್ತು ನಿರ್ಣಾಯಕವಾದ ಚುನಾವಣೆಯನ್ನು ಮುಗಿಸಿದೆ. ಎಕ್ಸಿಟ್ ಪೋಲನ್ನು ಎಲ್ಲ ಕಡೆ ನೀವು ನೋಡಿದ್ದೀರಿ. ಬಹುತೇಕವಾಗಿ ಎಲ್ಲ ಸಮೀಕ್ಷೆಗಳು ಹೇಳುವುದು ಒಂದೇ, ಅಬ್ ಕಿ ಬಾರ್ 400 ಕೆ ಪಾರ್ ಅಲ್ಲ. ಆದರೆ ಅಧಿಕಾರಕ್ಕೆ ಬರುವ ಮೋದಿಯವರನ್ನು, BJPಯನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ. 295 ಸೀಟನ್ನು ನಾವು ಗೆಲ್ತೇವೆ ಅನ್ನುವ ಖರ್ಗೆಯವರ INDI ಮೀಟಿಂಗ್ ಆದ ನಂತರದ ಮಾತು. ಅದಕ್ಕೂ ಮೊದಲು ರಾಹುಲ್ ಗಾಂಧಿ ಪ್ರಧಾನಿ ಅಂತ ನನ್ನ ಆಯ್ಕೆ ಅಂತ ಹೇಳುವ ಜೊತೆಗೆ ಕಾಂಗ್ರೆಸ್ಸು 128 ಕ್ಷೇತ್ರಗಳನ್ನು ಗೆಲ್ತದೆ, INDIA 295. ಆದರೆ ಇದು ಕೇವಲ INDIಯ ಸಮೀಕ್ಷೆಯೇ ಹೊರತು ಯಾವುದೇ ಸಮೀಕ್ಷೆ ಆಗ್ಬೋದು, ಅದು ಸಟ್ಟಾ ಬಜಾರ್ ಆಗ್ಬೋದು, ಬೆಟ್ಟಿಂಗ್ ದುನಿಯಾ ಆಗ್ಬೋದು, ಬೆಟ್ಟಿಂಗ್ ಬಜಾರ್ ಆಗ್ಬೋದು, ಜನಮನ ಪೋಲ್ ಆಗ್ಬೋದು, ರಾಷ್ಟ್ರೀಯ ವಾಹಿನಿಗಳ ಪೋಲ್ ಆಗ್ಬೋದು, ಯಾವುದೇ ಕೂಡ, ಅಥವಾ ಸಫಾರ್ಜಲಿಸ್ಟ್ಗಳು ಅಂತೇನು ಕರಿತೇವೆ ನಾವು, ರಾಜಕೀಯ ಚಾಣಾಕ್ಷರು,
ಅವರದ್ದಾಗ್ಬೋದು, ಯಾರದ್ದೂ ಕೂಡ ಕಾಂಗ್ರೆಸ್ಸಿನ ನಿನ್ನೆಯ ಸಂಜೆ ಹೊರಡಿಸಿದಂಥ ಆ ಸಂಖ್ಯೆ ಏನಿದೆ ಅದರ ಪರವಾಗಿ ಅಥವಾ ಅದರ ಆಸುಪಾಸು ಕೂಡ ಯಾರೂ ಸುಳಿದಿಲ್ಲ, ಎಕ್ಸಿಟ್ ಪೋಲ್ ಕೂಡ. ಹಾಗಾದರೆ ಈ ಚುನಾವಣೆ ಹೇಗೆ ನಡೆಯಿತು? 7 ಹಂತಗಳಲ್ಲಿ ಯಾವ್ಯಾವ ಪರಿವರ್ತನೆಯನ್ನು ಕಂಡುಕೊಳ್ತು? ಅದರ ಜೊತೆಗೆ ಈ ಸಫೋಜಲಿಸ್ಟ್ ಅಂತ ಒಂದು ಹೊಸ ಶಾಬ್ದಿಕವಾಗಿ ಕರೆಸಿಕೊಂಡಂಥ ರಾಜಕೀಯ ಚಾಣಕ್ಯರು ಮಧ್ಯಪ್ರವೇಶ ಮಾಡಿ ಯಾವ ರೀತಿಯ ಒಂದು ಹೊಸ ಟ್ರೆಂಡನ್ನು, ಹೊಸ ಒಂದು ಯೋಚನೆ ಮಾಡುವಂಥ ಕೆಲವು ಸಂಗತಿಗಳನ್ನೆಲ್ಲ ಹುಟ್ಟುಹಾಕಿದರು. ಮೊದಲ ಹಂತದಲ್ಲಿ ಏನಿತ್ತು? ಈಗ ಚುನಾವಣೆಯನ್ನು ನಾವು 2-3 ಭಾಗದಲ್ಲಿ ನೋಡ್ಬೋದು. ಒಂದು, ಚುನಾವಣೆಯ ಪೂರ್ವ, ಚುನಾವಣೆಯ ಹೊಸ್ತಿಲು, ಚುನಾವಣಾ ಹಂತಗಳು. ಈ 3 ಹಂತದಲ್ಲಿ ಈ ಚುನಾವಣೆಯನ್ನು ಗಮನಿಸ್ಬೋದು. ಅದಕ್ಕೂ ಮೊದಲು ಈ ಮಹಾಭಾರತದ ಮಹಾ ತೀರ್ಪಿನ ಈ ಸಂಕ್ರಮಣ ಸ್ಥಿತಿಗೆ ಇವತ್ತು ಯಾವುದೇ ಹಿಂಸೆ ಇಲ್ಲದೆ, ಯಾವುದೇ ಒಂದು ಭಯಾನಕವಾದಂಥ ಸ್ಥಿತಿ ಇಲ್ಲದೇ, ಎಲ್ಲಿಯೂ ಸೇನೆಯನ್ನು ಬಳಸದೇನೆ ನಿರಾತಂಕವಾಗಿ, ಎಲ್ಲೋ ವೆಸ್ಟ್ ಬೆಂಗಾಲ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಅಷ್ಟು ಬಿಟ್ಟರೆ ನಿರ್ಣಾಯಕವಾದ ಯಾವ ಹಿಂಸೆಯನ್ನೂ ನಾವು ನೋಡ್ದೇನೆ ಶಾಂತವಾದ ಮತದಾನದಿಂದ 7 ಹಂತದ ಮತದಾನ ಮುಗಿದಿದೆ. ಇನ್ನು ಶೇಕಡಾವಾರು ಮತದಾನ ಮೊದಲ ಹಂತದಲ್ಲಿ 66.1, ಎರಡನೇ ಹಂತದಲ್ಲಿ 66.7, ಮೂರನೇ ಹಂತದಲ್ಲಿ 65.6, ನಾಲ್ಕನೇ ಹಂತದಲ್ಲಿ 69.1, ಐದನೇ ಹಂತದಲ್ಲಿ 62.2, ಇನ್ನು ಆರನೇ ಹಂತದಲ್ಲಿ 63.3, ಏಳನೇ ಹಂತದಲ್ಲಿ ಇದರ ಆಸುಪಾಸಿನ ಮತದಾನ ಆಗಿದೆ ಅನ್ನೋದು ಈ ಹೊತ್ತಿನ ಲೆಕ್ಕಾಚಾರ. ಇನ್ನು ಚುನಾವಣೆಯ ಪೂರ್ವ ಯಾವ ಸ್ಥಿತಿ ಇತ್ತು ಭಾರತದಲ್ಲಿ? 523 ವರ್ಷಗಳ ಹೋರಾಟ ಮತ್ತು ತಪಸ್ಸಿನ ಫಲವಾಗಿ ರಾಮ ಮಂದಿರದ ಉದ್ಘಾಟನೆ. ಆ ರಾಮ ಮಂದಿರದ ಉದ್ಘಾಟನೆಯನ್ನು ಕಾಂಗ್ರೆಸ್ಸಿಗರು ಬಹಿಷ್ಕರಿಸಿದ್ದು, ಜ್ಞಾನವ್ಯಾಪಿ ಪೂಜಾ ಕೈಂಕರ್ಯಕ್ಕೆ ಕೋರ್ಟು ಅನುಮತಿಯನ್ನು ಸೂಚಿಸಿದ್ದು, ಅದರ ನಂತರ ಮಥುರಾದಲ್ಲಿ ಒಂದು ಸಮೀಕ್ಷೆ ಮಾಡಲಿಕ್ಕೆ ಕೋರ್ಟು ಅನುಮತಿಯನ್ನು ಕೊಟ್ಟಿದ್ದು, ಇಡೀ ದೇಶದಲ್ಲಿ ರಾಮ ಜಪ ವ್ಯಾಪಿಸಿದ್ದು, ಮೋದಿಯವರ ಒಂದು ಮಹತ್ ಸಾಧನೆ ಅಂತಲೇ ಪ್ರಪಂಚವು ದೇಶವು ಭಾವಿಸಿದ್ದು, ಈ ಒಂದು ಅಲೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆಯ ಒಂದು ಅಲೆಯಲ್ಲಿ 2024ರ ಚುನಾವಣೆಯ ಪೂರ್ವ ಒಂದು ಸಮೃದ್ಧವಾಗಿ ಇಡೀ ದೇಶದಲ್ಲಿ ಕಾಣಿಸ್ಕೊಳ್ತು. ಇನ್ನು ಚುನಾವಣೆಯ ಹೊಸ್ತಿಲಿನಲ್ಲಿ ಒಂದು ರೀತಿಯಲ್ಲಿ ಮೋದಿಯವರು ಸಂಸತ್ತಿನಲ್ಲೇ ಘೋಷಿಸಿದರು, ಏನು, ಅಬ್ ಕಿ ಬಾರ್ 400 ಕೆ ಪಾರ್ ಅಂತ. ಅದನ್ನು ಗಟ್ಟಿಯಾಗಿ ವಿರೋಧಿಸುವ ಯಾವ ವಿರೋಧ ಪಕ್ಷಗಳು ಕಂಡುಕೊಂಡಿಲ್ಲ. ಅದೇ ಹೊತ್ತಿನಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ಶುರು ಮಾಡಿದರು ರಾಹುಲ್ ಗಾಂಧಿ ಎರಡನೇ ಹಂತದಲ್ಲಿ. ಅದು ಎಲ್ಲಿಯೂ ಯಶಸ್ಸನ್ನು ಕಾಣಲಿಲ್ಲ. ಸಂಪೂರ್ಣವಾಗಿ ವಿವಾದಗಳಿಂದ ಕೂಡಿತು, ಆಕ್ಷೇಪಗಳಿಂದ ಕೂಡಿತು, ಹಿಂಸಾತ್ಮಕ ಘಟನೆಗಳು ನಡೆದವು. ಅದರ ನಂತರ ಯಾವ ರೀತಿ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ವಿಚಲಿತಗೊಂಡವು ಅಂತಂದರೆ, ರಾಜ್ಯಸಭೆಯಲ್ಲಿ ಇದೇ ಖರ್ಗೆಯವರು ನೀವು 400 ಸೀಟನ್ನು ಗೆಲ್ತೀರಿ ಅಂತ ಮೈ ಮರೆತೋ ಅಥವಾ ಮನಸ್ಸು ಮರೆತೋ ಯಾವ ರೀತಿಯಲ್ಲಿ ಹೇಳಿದ್ರೋ ಗೊತ್ತಿಲ್ಲ, ಅದು ಕೂಡ ಒಂದು ದೊಡ್ಡ ಸುದ್ದಿ ಆಯಿತು. ಕೊನೆಗೆ ಇನ್ನು ಚುನಾವಣೆಯನ್ನು ಆರಂಭ ಆದ ಮೊದಲ ಹೊಸ್ತಿಲಿನಲ್ಲಿ 400 ಸೀಟನ್ನು ಗೆಲ್ಲಲಿಕ್ಕೆ BJPಗೆ ಆಗೋದಿಲ್ಲ ಅನ್ನುವ ಚರ್ಚೆಯೇ ಮುಂದಾಯಿತೆ ಹೊರತು, ಅವರು ಯಾವತ್ತೂ ಯಾರೂ ಕಾಂಗ್ರೆಸ್ಸಿಗರಾಗ್ಬೋದು, INDA ಆಗ್ಬೋದು, ಈ ಸಾರಿ ಮೋದಿಯವರನ್ನು ತಡೆತೇವೆ, BJP ಸೋಲ್ತದೆ ಅನ್ನುವ 400 ಬಿಡಿ, ನೀವು ಬಹುಮತದ ಅಂಚೆಗಾದರೂ ಬಂದು ನಿಲ್ಲಿ, ಇಲ್ಲ ಕಳೆದ ಸಾರಿ ನೀವು ಪಡೆದಂಥ 303 ಸೀಟನ್ನಾದರೂ ಪಡ್ಕೊಳ್ಳಿ ಅನ್ನುವ ಯಾವುದೇ ವ್ಯಾಖ್ಯಾನ ಮಾಡುವಷ್ಟು ಆತ್ಮಸ್ಥೈರ್ಯ ಇರಲಿಲ್ಲ. ಈ ಹೊತ್ತಿನಲ್ಲಿ ಚುನಾವಣಾ ಪೂರ್ವದಲ್ಲಿ INDA ಕೂಟ ಹುಟ್ಟುಕೊಳ್ತು, ಬಹಳ ಮೀಟಿಂಗ್ಗಳಾದವು. ಆದರೆ INDA ಕೂಟ ಇಂಡಿಯಾ ಅಂತ ಹೆಸರಿಟ್ಟು ಒಂದು ಹಂತದಲ್ಲಿ BJPಯನ್ನು ಭಾವನಾತ್ಮಕವಾಗಿ ಕೆಣಕಿತು.
ಭಾವನಾತ್ಮಕವಾಗಿ ಎಲ್ಲೋ ನಮಗೆ ಹಿನ್ನಡೆ ಆಗ್ಬೋದು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿತು. ಆದರೆ ಇಂಡಿ ಕೂಟದ ಒಡಕು, ಹಪಹಪಿಕೆ, ತಾನೇ ಪ್ರಧಾನಿ ಆಗಬೇಕು ಅನ್ನುವಂಥ ಕೆಲವರ ಆಕಾಂಕ್ಷೆ ಮತ್ತು ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳಿಂದ ಆ ಇಂಡಿ ಕೂಟದ ಆರಂಭದಲ್ಲೇ ಒಡಕು ಕಾಣಿಸಿಕೊಂಡು ಸಂಘಟಿತವಾಗುವ ಏಕಗಂಟಿನಲ್ಲಿ ಏಕೀ ಮನಸ್ಸಿನಲ್ಲಿ ನಾವು ಹೋರಾಡ್ತೇವೆ ಅನ್ನುವಂಥ ಯಾವುದೇ ರೀತಿಯ ವ್ಯವಧಾನವೂ ಇರಲಿಲ್ಲ. ಖರ್ಗೆ ಅವರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ನಮ್ಮ ಹೋರಾಟವನ್ನು ನಾವು ಮಾಡ್ತೇವೆ, ಇಂಡಿ ಕೂಟದ ಆ ಇಡೀ ಸಾಂಘಿಕ ಪ್ರಯತ್ನವೂ ಕೂಡ ಮುಂದುವರಿತದೆ ಅನ್ನುವ ಹಂತದಲ್ಲಿ ಚುನಾವಣೆ ಘೋಷಣೆ ಆಯಿತು. ಹೀಗೆ ಇಂಡಿ ಕೂಟ ಕೂಡ ಆರಂಭ ಆಯಿತೇ ಹೊರತು ಅಷ್ಟೇ ಬೇಗ ಅದು ಒಗ್ಗಟ್ಟಿನ ಒಪ್ಪಂದದ ಏಕಗಂಟಿನಲ್ಲಿ ಬರುವಲ್ಲಿ ಅದು ನಿರ್ಣಾಯಕವಾಗಿ ಸೋತಿತು. ಇಂಥ ಸಂದರ್ಭದಲ್ಲೇ ಚುನಾವಣೆ ಘೋಷಣೆ ಆದದ್ದು. ಚುನಾವಣೆ ಘೋಷಣೆ ಆದ ಹೊತ್ತಿನಲ್ಲಿ ಯಾವ ಸ್ಥಿತಿ ಇತ್ತು ಅಂತಂದರೆ ಎದುರಾಳಿಯೇ ಇಲ್ಲ. ಎರಡು ಕಾರಣಕ್ಕಾಗಿ. ಒಂದು, ಎದುರಾಳಿಯ ತಂಡವೇ ನಿಷ್ಕ್ರಿಯವಾಗಿದೆ, ನಿಶ್ಶಕ್ತಗೊಂಡಿದೆ. ಅದರ ಜೊತೆಗೆ ಈ ಮಹಾಭಾರತದ ಹೋರಾಟದಲ್ಲಿ ಎದುರು ಪಕ್ಷದಲ್ಲಿ ಸೇನಾಧಿಪತಿಯೇ ಇಲ್ಲ. ಮೋದಿ ಅಂತ ಒಬ್ಬ ಸೇನಾಧಿಪತಿಗೆ, ಮಹಾಸೇನಾನಿಗೆ ಎದುರಾಗಿ ನಿಲ್ಲುವಂಥ ಸೇನಾಧಿಪತಿ ಯಾರು ಅಂತಂದರೆ ಅದು ಯಾರೂ ಇಲ್ಲ. ಆರಂಭದಲ್ಲಿ ನಿತೀಶ್ ಕುಮಾರ್ ತಾನೇ ಅಂತ ಅಂದ್ಕೊಂಡ್ರು, ಅಲ್ಲಿ ಅದಾಗಲಿಲ್ಲ. ಅದು 2ನೇ ಅಥವಾ 3ನೇ ಮೀಟಿಂಗಲ್ಲಿ ದೀದಿ ಮತ್ತು ಕೇಜ್ರಿವಾಲ್ ದಲಿತ ನಾಯಕ ಅನ್ನುವ ಕಾರಣಕ್ಕಾಗಿ ಇಡೀ ದೇಶದಲ್ಲಿ ದಲಿತ ಪ್ರಧಾನಿ ಪ್ರಥಮ ಬಾರಿಗೆ ಗದ್ದುಗೆಗೆ ಬರ್ತಾರೆ, ಅದು ಇಂಡಿ ಕೂಟದಿಂದ ಅನ್ನುವಂಥ ನೆಲೆಯಲ್ಲಿ ಖರ್ಗೆಯವರನ್ನು ಸೂಚಿಸಿತು. ಸ್ವತಃ ಕಾಂಗ್ರೆಸ್ಸೇ ಅದನ್ನು ತಿರಸ್ಕರಿಸುವ ಮಟ್ಟಕ್ಕೆ ಅಲ್ಲಿಗೆ ಅದು ಇತಿಶ್ರೀ ಆಯಿತು. ಇಂಥ ಎದುರಾಳಿಯೇ ಇಲ್ಲದ ಅಬ್ ಕಿ ಬಾರ್ 400 ಕೆ ಪಾರ್ ಬಹುಶಃ ಸತ್ಯ ಆಗಬಹುದು ಅನ್ನುವಂಥ ಸಿನಾರಿಯೋದಲ್ಲಿ ಚುನಾವಣೆ ಘೋಷಣೆ ಆಯಿತು. ಆದರೆ ಮೊದಲ ಹಂತದ ಮತದಾನ ಆದಾಗ ಅಲ್ಲಿ ಕೆಲವು ಈ ಏಕಪಕ್ಷೀಯವಾದಂಥ ಚುನಾವಣೆ ಎಲ್ಲೋ ಒಂದು ಕಡೆ ಬೇರೆಯ ರಂಗನ್ನು ಪಡ್ಕೊಳ್ಳಿಕ್ಕೆ ಸ್ವಲ್ಪ ಮೈ ಬದಲಿಸಿದ ಹಾಗೆ ಕಂಡಿತ್ತು ನಮಗೆ. ಅದು ಯಾರಿಂದ, ಅದು ಎಲ್ಲಿಂದ ಅಂತ ನೋಡ್ತಾ ಹೋದರೆ ಅದು ಕೇವಲ ಕಾಂಗ್ರೆಸ್ಸಿನಿಂದಲೇ ಅಲ್ಲ, ಇಂಡಿ ಕೂಟದಿಂದಲೂ ಅಲ್ಲ. ಯಾಕೆಂದರೆ ಇಂಡಿ ಕೂಟ ಆಗಾಗಲೇ ಹಲವು ಪ್ರಾದೇಶಿಕ ಪಕ್ಷಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಾವೇ ನಿರ್ಣಾಯಕವಾದ ಸೀಟನ್ನು ಹಾಕ್ತೇವೆ, ನಾವು ಕಾಂಗ್ರೆಸ್ಸಿನೊಟ್ಟಿಗೆ ಸೀಟ್ ಒಪ್ಪಂದಕ್ಕೆ ಸಿದ್ಧವಾಗಿಲ್ಲ ಅನ್ನುವಂಥ ಸ್ಥಿತಿಯೆಲ್ಲ ಬಂದು ಹರಿದು ಹಂಚಿ ಹೋಗಿ ಆಗಿತ್ತು. ಕೆಲವರು ಹೊರಗಡೆ ಹೋಗಿ ಆಗಿತ್ತು. ನಿತೀಶ್ ಕುಮಾರ್ BJP ಬರುವಲ್ಲಿಗೆ ಅದೊಂದು ಮರ್ಮಾಘಾತ ಕೂಡ ಆಗಿತ್ತು. ಇಂಥ ಸ್ಥಿತಿಯಲ್ಲಿ ಮೊದಲ ಹಂತದ ಚುನಾವಣೆ ಆಯಿತು. ಮೊದಲ ಹಂತದ ಚುನಾವಣೆ ಆದಾಗ ಈ ಹಂತದಲ್ಲಿ ಈ ಸಫಾಲಜಿಸ್ಟ್ಗಳು ಹುಟ್ಕೊಂಡ್ರು, ರಾಜಕೀಯ ಚಾಣಕ್ಯರು. 4-5 ಜನ ಬಹಳ ಪ್ರಮುಖವಾಗಿ ಹೊಸ ಇಮೇಜನ್ನು, ಹೊಸ ಚರ್ಚೆಯನ್ನು ಶುರು ಮಾಡಿದರು. ಅದಕ್ಕೆ ಬೇಸಿಕ್ ಆದದ್ದೇನು, ಈಗ ನಿನ್ನೆ ಖರ್ಗೆ ಅವರು ಹೇಳಿದ ಮಾತಲ್ಲೋ ಅದಿತ್ತು, ಏನು, ಮತದಾನದ ಪ್ರಮಾಣ ಕಡಿಮೆ ಆಗಿದೆ. ಮೊದಲ ಹಂತದ ಮತದಾನದಲ್ಲಿ 66.1, ಅದು ಹಿಂದಿನ 2019ರಲ್ಲಿ ಆದ ಮತದಾನಕ್ಕಿಂತ ಕಡಿಮೆಯ ಮತದಾನ. ಈ ನಂಬರ್ಸನ್ನು, ಈ ಮತದಾನದ ಪ್ರಮಾಣವನ್ನು ಇಟ್ಟುಕೊಂಡು ಈ ಸಫಾಲಜಿಸ್ಟ್ಗಳು ಹೊಸ ವಾದವನ್ನು ಹುಟ್ಟುಹಾಕಿದರು. ಏನು ಅಂತಂದರೆ BJPಗೆ ಈ ಸರಿಯ ಮತದಾನದ ಈ ಪ್ರಮಾಣ ಕಡಿತದಿಂದ BJP ಅಂದುಕೊಂಡಂಥ ಪ್ರಮಾಣಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಸತ್ಯವನ್ನು ಜನರ ಎದುರು ಇಡಲಿಕ್ಕೆ ಮರ್ತರು. ಏನು ಅಂತಂದರೆ ಮೊದಲ ಹಂತದ ಚುನಾವಣೆ ಆದಂಥ ಏರಿಯಾ ಏನಿದೆ ಅದು UPA ಏರಿಯಾ, INDA ಕೂಟದ ಏರಿಯಾ, ಅದು BJPಯ ಪ್ರಭುತ್ವ ಇದ್ದಂಥ ಏರಿಯಾದಲ್ಲಿ ಆದಂಥ ಚುನಾವಣೆ ಆಗಿರಲಿಲ್ಲ. ಈ ಸತ್ಯವನ್ನು ಮರೆಮಾಚಿ ಹೊಸ ಟ್ರೆಂಡನ್ನು ಕಟ್ಟಲಿಕ್ಕೆ ಕಾಂಗ್ರೆಸ್ಗಿಂತ ಮುಖ್ಯವಾಗಿ ಈ ರಾಜಕೀಯ ಚಾಣಾಕ್ಷರು ಹೊರಟರು. ಇವರಿಗೆ ಯಾವುದೇ ಸಾಂಸ್ಥಿಕ ಹಿನ್ನೆಲೆ ಇಲ್ಲ, ಯಾವುದೋ ದೊಡ್ಡ ಬೆಟಾಲಿಯನ್ ಇಲ್ಲ, ನೆಲಮೂಲದ ಸಮೀಕ್ಷೆ ಮಾಡುವಂಥ ಯಾವುದೇ ಸಾಧ್ಯತೆಗಳಿಲ್ಲ.
ಇವರು ತಮ್ಮ ಸ್ವಘೋಷಿತವಾದಂಥ ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾ ಮತ್ತು ಟಿ ವಿಗಳಲ್ಲಿ ಈ ರೀತಿಯ ಒಂದು ಪ್ರಪೋಗಾಂಡವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಇವರು ಸೆಟ್ಟಾ ಬೇಜಾರೋ ಅಥವಾ ಜನಮನ್ ಪೋಲೋ ಅಥವಾ ಈ ಥರದ್ದೋ, ಇವನ್ ಕನಿಷ್ಠ ಏನು ಅಂತಂದರೆ ನಮ್ಮ ಪ್ರಶಾಂತ್ ಕಿಶೋರ್ನಂಥ ಒಂದು ಹಿಂದಿನ ಕೆಲವು ಬ್ಯಾಗೇಜ್ಗಳನ್ನು ಕೂಡ ಇಟ್ಕೊಂಡಿರಲಿಲ್ಲ. ಸೊ ಇಂಥ ಕೆಲವು ಸಫಾಲಜಿಸ್ಟ್ಗಳಿಂದ ಒಂದು ಮೊದಲ ಹಂತದ ಚುನಾವಣೆಯಲ್ಲಿದ್ದಂಥ ಏಕಪಕ್ಷೀಯ ಚುನಾವಣೆ ಆ ನಂತರ ದ್ವಿಪಕ್ಷೀಯ ಚುನಾವಣೆಯತ್ತ ವಾಲಿದ ಹಾಗೆ ಕಂಡಿತು. ಅದು ಹೇಗಿತ್ತು ಅನ್ನೋದನ್ನು ನಿಮಗೆ ಹೇಳ್ತಾ ನಮ್ಮಲ್ಲಿ ಚುನಾವಣೆ ಅನ್ನುವಂಥ ಸಂದರ್ಭದಲ್ಲಿ ಕೆಲವು ಈ ಮತಿಗೇಡಿಗಳು, ಘೋಷಿತರು ಮತ್ತು ತಮ್ಮ ವಾದವನ್ನು ಎದುರಿಟ್ಟುಕೊಂಡು ಇಡೀ ದೇಶಿಕರ ಒಂದು ಮತ ಚಲಾಯಿಸುವಿಕೆಯ ಹಕ್ಕಿನ ಮೇಲೆ ನಾವು ಪ್ರಭಾವ ಬೀರ್ತೇವೆ ಅನ್ನುವಂಥ ಭ್ರಮಿತರು ಯಾವ ರೀತಿ ಕೆಲಸ ಮಾಡ್ತಾರೆ ಮತ್ತು ಯಾವ ರೀತಿ ಪ್ರಚಾರಕ್ಕೆ ಬರ್ತಾರೆ, ಆಮೇಲೆ ಅವರು ಹೇಗೆ ವ್ಯಾನಿಷ್ ಆಗ್ತಾರೆ ಅನ್ನೋದನ್ನು ನಿಮ್ಮೆದುರು ಇಡಬೇಕಿತ್ತು ನಾನು. ಅದರಲ್ಲಿ ಮೊದಲಾಗಿ ಕಾಣಿಸ್ಕೊಂಡವರು ಯೋಗೇಂದ್ರ ಯಾದವ್. ಈ ಯೋಗೇಂದ್ರ ಯಾದವ್ ಹಾಗಾದರೆ ಯಾರು? ಇವರು ಮೊದಲು ಅವರು ಆಮ್ ಆದ್ಮಿಯಲ್ಲಿದ್ದವರು, ಅಲ್ಲಿಂದ ಕೊನೆಗೆ ಹೊರಗಡೆ ಬಂದರು. ಇವರು ರಾಹುಲ್ ಗಾಂಧಿಗಿಂತ ಹೆಚ್ಚು ಈ ಸಾರಿ ಪ್ರಚಾರದಲ್ಲಿದ್ದರು ಮತ್ತು ಸಮೀಕ್ಷೆಯ ಮಹಾಶೂರ ಅಂತ ಹೇಳಿಸ್ಕೊಂಡ್ರು. ಹೇಗೆ ಅಂತಂದರೆ 400 ಬಿಡಿ 230 ಸೀಟು ಕೂಡ ಮೋದಿಯವರಿಗೆ ಬರೋದಿಲ್ಲ. 100 ಸೀಟಲ್ಲಿ ಇವರು 100 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸೋಲ್ತದೆ. ಬಿ ಜೆ ಪಿ ಸೋಲುತ್ತಾ ಗೆಲ್ಲುತ್ತಾ ಅನ್ನುವಂಥ ಒಂದು ತರ್ಕವನ್ನು ಹುಟ್ಟು ಹಾಕಿದ್ದೇ ಇದೇ ಯೋಗೇಂದ್ರ ಯಾದವ್. ಇವರಿಗೆ ಯಾವುದೇ ಹಿನ್ನೆಲೆ ಇಲ್ಲ, ಮುನ್ನೆಲೆ ಇಲ್ಲ, ಯಾವೇ ಪತ್ರಕರ್ತರು ಅಲ್ಲ, ಇವರು ಯಾವುದೇ ಸಮೀಕ್ಷೆ ಮಾಡುವ ಚಾಣಕ್ಷರು ಅಲ್ಲ, ಅಥವಾ ಪ್ರಶಾಂತ್ ಕಿಶೋರ್ ಹಾಗೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ, ಕಾಂಗ್ರೆಸ್ಸಿಗೆ ಸಹಾಯ ಮಾಡುವಲ್ಲಿ, ದೀದಿಯನ್ನು ಅಧಿಕಾರಕ್ಕೆ ತರುವಲ್ಲಿ, ಸ್ಟಾಲಿನ್ನನ್ನು ರಾಜಕೀಯಕ್ಕೆ ಮತ್ತೆ ಮುಖ ಮಾಡುವಲ್ಲಿ ಈ ರೀತಿಯ ಯಾವುದೇ ಸಾಫಲ್ಯದ ಕೆಲಸವನ್ನು ಮಾಡಿಲ್ಲ. ಗ್ರಾಸ್ ರೂಟ್ ಸ್ಟಡಿ ಇಲ್ಲ, ಯಾವುದೇ ಲೆಕ್ಕಾಚಾರದ ಹಿನ್ನೆಲೆ ಇಲ್ಲ. ಆದರೂ ತಾನೇ ಅನ್ನುವ ರೀತಿಯಲ್ಲಿ ಒಂದು ರೀತಿಯ ಕಾಂಗ್ರೆಸ್ ಸಪೋರ್ಟು, ಈ ಎಡಪಂಥೀಯರ ಸಪೋರ್ಟು, ಬುದ್ಧಿಜೀವಿಗಳು ಇಂಥವರ ಎಲ್ಲರ ಒಂದು ಅಘೋಷಿತವಾದಂಥ ಒಂದು ಸಾಂಘಿಕತೆ ಮತ್ತು ಅವರ ಒಂದು ಒಲವು ನಿಲುವಿನಿಂದ ಯೋಗೇಂದ್ರ ಯಾದವ್ ಇದ್ದಕ್ಕಿದ್ದಾಗೆ ಓವರ್ನೈಟ್ ಅವರು ಒಬ್ಬ ಸಫಾಲಜಿಸ್ಟ್ ಆಗಿ, ರಾಜಕೀಯ ಚಾಣಾಕ್ಷರಾಗಿ ಅವರು ಕಾಣಿಸ್ಕೊಂಡ್ರು. ಇಂಥ ಒಂದು ಸಂದರ್ಭದಲ್ಲಿ ರಾಜಕೀಯವಾಗಿ ಒಂದು ದೊಡ್ಡ ಹುಯಿಲನ್ನು ಎಬ್ಬಿಸಿದ್ದಿದ್ರೆ ಅದು ಯೋಗೇಂದ್ರ ಯಾದವ್. ಬಿ ಜೆ ಪಿಗೆ ಸೋಲು ಬಿಡಿ, 400ರ ಬದಲು ಎಷ್ಟು, 370, 378, 380 ಈ ರೀತಿಯ ಚರ್ಚೆ ಆಗ್ತಾ ಇರುವಂಥ ಹೊತ್ತಿನಲ್ಲಿ 230 ಸೀಟನ್ನು ಗೆಲ್ಲುವುದು ಕೂಡ ಕಷ್ಟ. ಬಿ ಜೆ ಪಿ 100 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸೋಲ್ತದೆ, ಬಿ ಜೆ ಪಿ ಅಧಿಕಾರಕ್ಕೆ ಬರುವುದೇ ಸಂದೇಹ ಅನ್ನುವಂಥ ಮೊದಲ ವಾದವನ್ನು ಹುಟ್ಟುಹಾಕಿದ್ದು ಇದೇ ಯೋಗೇಂದ್ರ ಯಾದವ್. ಆ ನಂತರ ಯೂಟ್ಯೂಬಲ್ಲಿ ಮೋದಿಯವರನ್ನು ವಿಶ್ವಮಟ್ಟದಲ್ಲಿ ಅವಮಾನಿಸುವ, ವಿಶ್ವಗುರು ಇಮೇಜಿಗೆ ಧಕ್ಕೆ ತರುವಂಥ, ಜರ್ಮನಿಯಲ್ಲಿ ಕೂತು ಭಾರತದ ರಾಜಕೀಯದ ಬಗ್ಗೆ ಮಹಾವಿಶ್ಲೇಷಣೆ ಮಾಡ್ತೇನೆ ಅನ್ನುವಂಥ ಧ್ರುವ ರಾಟೆ ಅನ್ನುವಂಥ ಅಸಡ್ಡಾಳ ಹುಡುಗ. ಇವನು ಮೊದಲು ಚರಿತ್ರೆ ಬಗ್ಗೆ ಮಾತಾಡ್ತಾ ಇದ್ದ, ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದ. ಹುಟ್ಟು 3 ಸೋಮವಾರ ಆಗಲಿಲ್ಲ ಈ ಹುಡುಗ. ವಿದೇಶದಲ್ಲಿದ್ದೇನೆ, ಇಂಗ್ಲೀಷ್ ಚೆನ್ನಾಗಿದೆ. ಭಾರತಕ್ಕೆ ಬರ್ತಾನೆ, ಚುನಾವಣೆ ಘೋಷಣೆ ಆದ ಹೊತ್ತಲ್ಲಿ ಇಲ್ಲಿ ಎಡಪಂಥೀಯರು ಬುದ್ಧಿಜೀವಿಗಳೊಟ್ಟಿಗೆ ಒಂದಿಷ್ಟು ಚರ್ಚೆ ಮಾಡ್ತಾನೆ. ಅಲ್ಲಿ ಹೋಗಿ ಕೂತ್ಕೊಂಡು ಇಡೀದಾಗಿ ಮೋದಿ ವಿರುದ್ಧವಾಗಿ, ಒಮ್ಮೆ ಮೋದಿ ಮತ್ತೆ ಆರಿಸಿ ಬಂದರೆ ಅದು ಪ್ರಜಾಪ್ರಭುತ್ವದ ಮಹಾಸೋಲು, ಪ್ರಜಾಪ್ರಭುತ್ವ ನಿರ್ನಾಮ ಆಗತ್ತೆ, ಅಲ್ಲಿ ಒಂದು ಸರ್ವಾಧಿಕಾರತ್ವ ಮತ್ತೆ ಬರ್ತದೆ. ಈ ರೀತಿಯ ಎಲೆಕ್ಷನ್ ಬಾಂಡಿನ ಪ್ರಕರಣವನ್ನಂತೂ ಅದು ಮೋದಿ ಕಾಲದ ಮಹಾ ಒಂದು ಹಗರಣ ಅನ್ನುವ ರೀತಿಯಲ್ಲಿ ಚಿತ್ರಿಸಲಿಕ್ಕೆ ಹೋದ. ಇವನ ಮೇಲೆ ಸುಮಾರು ಆಪಾದನೆಗಳಿದೆ. ಯಾಕೆಂತಂದರೆ ಭಾರತದ ಯಾವುದೇ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡುವ ಒಂದು ದಿನದಲ್ಲಿ ಲಕ್ಷಾಂತರ ದಾಟುವುದೇ ಕಷ್ಟ. ಅದರ ಮಧ್ಯೆ ಇವನದ್ದು ಮಾತಾಡಿದ ಒಂದು ದಿನದಲ್ಲೇ ಕೋಟಿ ವ್ಯೂಸ್ಗಳು ಬರ್ತವೆ. ಅದು ಪ್ರಪೋಗಾಂಡ ಅಂತಾರೆ, ಅದು ಪೇಯ್ಡ್ ಅಂತಾರೆ, ಅದು ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಕ್ ಆದಂಥ ಒಂದು ಹಿನ್ನೆಲೆಯ ಸಂಘಟನೆಗಳು ಕೆಲಸ ಮಾಡ್ತವೆ ಅಂತಾರೆ.
ಕಾಂಗ್ರೆಸ್ಸು ಮತ್ತು ಎಡಪಂಥೀಯರು ಇವನಿಗೆ ಬೆಂಗಾವಲಾಗಿ ನಿಂತಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಈ ಮನುಷ್ಯ ಜಾಗತಿಕ ಮಟ್ಟದಲ್ಲಿ ಒಂದು ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದ ಮತ್ತು ಮೋದಿಯವರ ಇಮೇಜನ್ನು ಧಕ್ಕೆಗೆ ತರುವಂಥ ಕೆಲಸವನ್ನು ಇವನು ಮಾಡಿದ. ಆ ನಂತರದಲ್ಲಿ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ವಾದಗಳು ಹುಟ್ಟುಕೊಳ್ಳಿಕ್ಕೆ ಕಾಂಗ್ರೆಸ್ಸಿಗರು ಮತ್ತು INDA ಅವರು ನಮಗೂ ಗೆಲ್ಲುವ ಅವಕಾಶ ಇದೆ ಅಂತ ಒಂದು ಕನಸು ಕಟ್ಟುವುದಕ್ಕೆ ಈ ಇಬ್ಬರು ಬಹಳ ಮಹತ್ವದ ಕೆಲಸವನ್ನು ಆರಂಭದಲ್ಲಿ ಮಾಡ್ತಾರೆ. ಅದರ ನಂತರ ಪ್ರಶಾಂತ್ ಕಿಶೋರ್ ಎಂಟ್ರಿ ಆಗ್ತಾರೆ. ಪ್ರಶಾಂತ್ ಕಿಶೋರ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು. BJPಯನ್ನು ಅಧಿಕಾರಕ್ಕೆ ತಂದವರು, ಕಾಂಗ್ರೆಸ್ಸಿಗೆ ಹೋದರು, ಆಮೇಲೆ ದೀದಿಯನ್ನು ಅಧಿಕಾರಕ್ಕೆ ತಂದರು, ಸ್ಟಾಲಿನ್ ಅಧಿಕಾರಕ್ಕೆ ಬರುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು, JDU ಒಟ್ಟಿಗೆ ಕೆಲಸ ಮಾಡಿದರು. ಕಟ್ಟ ಒಂದು ರೀತಿಯಲ್ಲಿ BJPಯ ವಿರೋಧಿಗಳಿಗೆ ಬಹಳ ದೊಡ್ಡ ಅಸ್ತ್ರವಾಗಿ ಸಂದವರು ಪ್ರಶಾಂತ್ ಕಿಶೋರ್. ರಾಜಕೀಯದ ಒಬ್ಬ ಮಹಾನ್ ಚಾಣಾಕ್ಷ ಅಂತಲೇ ಇವರನ್ನು ಕರೀತಾರೆ. ಮಹಾಚತುರ, ಗ್ರೌಂಡ್ ಸ್ಟಡಿ ಇದೆ ಇವರಿಗೆ. ಆ ರೀತಿ ಇದ್ದಂಥವರು ಈ ಚುನಾವಣೆಯಲ್ಲಿ ಮೋದಿಯವರು 3ನೇ ಬಾರಿಗೆ ಅಧಿಕಾರಕ್ಕೆ ಬರುವ ಮೂಲಕ ಒಂದು ಐತಿಹಾಸಿಕ ಸಾಧನೆಯನ್ನು ಮಾಡ್ತಾರೆ ಅಂತ ಕಟುವಾಗಿ ಪ್ರತಿಪಾದಿಸ್ತಾ ಬಂದರು. ಇದು ಎಲ್ಲರಿಗೂ ಆಶ್ಚರ್ಯ ಆಯಿತು. ಮೋದಿ ವಿರೋಧಿ ಅಂತಲೇ ಗುರುತಿಸಿಕೊಂಡಂಥ ಈ ಮನುಷ್ಯ ಯಾಕೆ ಹೀಗೆ ಮಾತಾಡ್ತಾರೆ ಅದನ್ನು ಭಾಳ ಪಿನ್ ಟು ಪಿನ್ ಹೇಳಿದರು. ಎಲ್ಲಿ BJPಗೆ ಒಂದು ವೀಕ್ ಅಂತಿದೆಯೋ, ದಕ್ಷಿಣ ಆಗ್ಬೋದು, ಈಶಾನ್ಯ ರಾಜ್ಯಗಳಾಗ್ಬೋದು, ಒಡಿಶಾ ಆಗ್ಬೋದು, ಪಶ್ಚಿಮ ಬಂಗಾಳ ಆಗ್ಬೋದು, ಅಲ್ಲಿ BJP ಅದರಲ್ಲೂ ಮೋದಿ ಮತ್ತು ಅಮಿತ್ ಶಾ ಜೋಡಿ ಯಾವ ರೀತಿಯ ಗ್ರಾಸ್ ರೂಟ್ ವರ್ಕ್ ಮಾಡಿತು, ಯಾವ ರೀತಿಯ ಕಾನ್ಸಂಟ್ರೇಟ್ ಮಾಡಿತ್ತು. ಈ 10 ವರ್ಷದಲ್ಲಿ ಕಾಂಗ್ರೆಸ್ಸು ಇಲೆಕ್ಷನ್ ಪೂರ್ವದಲ್ಲಿ ಹೇಗೆ ನಿದ್ದೆ ಮಾಡಿತು, ಮತ್ತು BJPಯ ಪ್ರಬಲವಾದ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಹೆಜ್ಜೆಯನ್ನೇ ಇಡಲಿಲ್ಲ. ಅದು ಕಾಂಗ್ರೆಸ್ಸಿನ ದೌರ್ಬಲ್ಯ ಹೇಗೆ, ಈ ಎಲ್ಲವನ್ನು ತೆರೆದಿಡುವ ಮೂಲಕ ಯಾವುದೇ ಬ್ರಹ್ಮ ಬಂದು ಹೇಳಿ 303 ಅಥವಾ ಅದಕ್ಕೂ ಹೆಚ್ಚನ್ನು BJP ಪಡ್ಕೊಳ್ತದೆ. 300ರ ಈಚೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದು ಶತಸಿದ್ಧ. ಅದನ್ನೇ ಅವರು ಇವತ್ತು ಕೂಡ, ಈಗಲೂ ಕೂಡ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾರೆ. 270ರ ಕೆಳಗೆ ಬರೋದಿಲ್ಲ, 300ರನ್ನೇ ದಾಟ್ತದೆ. 303 BJP ಗೆದ್ದೇ ಗೆಲ್ತದೆ, ಅದಕ್ಕೆ ಪ್ಲಸ್ ಆಗ್ತದೆ ಹೊರತು ಮೈನಸ್ ಆಗೋದಿಲ್ಲ ಅಂತ ಈ ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ನಿನ್ನೆ ರಾತ್ರಿ 8ವರೆಗೆ ಕೂಡ ಅದನ್ನೇ ಅವರು ಹೇಳ್ತಾರೆ. ಪೂರ್ವ ಮತ್ತು ದಕ್ಷಿಣ ಈಶಾನ್ಯ ರಾಜ್ಯಗಳು BJPಗೆ ಒಂದು ದೊಡ್ಡ ಬಲವನ್ನು, ಆತ್ಮಬಲವನ್ನು ಈ ಸಾರಿ ತರಲಿಕ್ಕಿದೆ. ನೀವು ಅದನ್ನು ಕಾದು ನೋಡಿ. ತೆಲಂಗಾಣ, ಆಂಧ್ರ, ಕೇರಳ, ತಮಿಳುನಾಡು, ಒಡಿಶಾ, ಪಶ್ಚಿಮ ಬಂಗಾಳ ಇವೆಲ್ಲವೂ ಕರ್ನಾಟಕದಲ್ಲಿ ತುಸು ಕಡಿಮೆ ಆಗ್ಬೋದು, ಆದರೆ ಆಘಾತ ಆಗೋದಿಲ್ಲ ಅಂತ ಪ್ರಶಾಂತ್ ಕಿಶೋರ್ ಹೇಳಿದರು. ಇವರು ಎಂಟ್ರಿ ಆದ ಮೇಲೆ ಮತ್ತೆ ಮೋದಿ ಪರ ಇವರು ಯಾಕೆ ಅನ್ನುವಂಥ ಚರ್ಚೆಯು ಹುಟ್ಟುಕೊಳ್ತು. ಇನ್ನು ನಿಮಗೆ ರಾಜದೀಪ್ ಸರ್ದೇಸಾಯಿ ಗೊತ್ತು. ಎಲೆಕ್ಷನ್ನಿನ ಒಂದು ಸಮೀಕ್ಷೆಯನ್ನು ಮಾಡುವಂಥ ಕೆಲಸವನ್ನು TVಯಲ್ಲಿ ಆರಂಭಿಸಿದ್ದೇ ಇವರು ಮತ್ತು ಇವರ ಜೊತೆಗೆ ಇವರ ಫ್ರೆಂಡು. ಇವರು ಕಟ್ಟ ಮೋದಿ ವಿರೋಧಿ. ನೀವು ಅಮೇರಿಕದಲ್ಲಿ ಅಲ್ಲಿ ಮೋದಿಯವರ ವಿರೋಧವಾಗಿ ಮಾತಾಡಿ ಮ್ಯಾನ್ ಹ್ಯಾಂಡಲ್ ಮಾಡುವಲ್ಲಿಯವರೆಗೆ ಅನುಭವಿಸಿದ್ದು ರಾಷ್ಟ್ರವ್ಯಾಪಿ ಸುದ್ದಿಯಾಗಿತ್ತು. ಇವರು ಕಳೆದ 2 ಚುನಾವಣೆಯಲ್ಲಿ ಮೋದಿ ಸೋಲ್ತಾರೆ, BJP ಸೋಲ್ತದೆ ಅಂತ ಅದ್ಭುತವಾದಂಥ ಪ್ರಚಾರ ಮಾಡಿದವರು. ಅದಕ್ಕಿಂತ ಮುಖ್ಯವಾಗಿ ಗೋಧ್ರಾ ಘಟನೆಯಲ್ಲಿ ಮೋದಿಯವರನ್ನು ಸಿಕ್ಕಿಸಬೇಕು ಅಂತ ಆ ಇಡೀ ಆಯುಷ್ಯವನ್ನು ಅವರು ಕಳೆದವರು ಮೋದಿ ವಿರೋಧಿಯಾಗಿ. ಅಂಥವ್ರು ಈ ಸರಿ ಒಂದು ಮಜಾ ಎಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಮೋದಿ ಪರವಾದಂಥ ಒಂದು ಒಲವಿದೆ. ಅವರು ಬಡವರ ಪರವಾಗಿ ತಂದಂಥ ಉಚಿತ ಅಕ್ಕಿ ಇತ್ಯಾದಿ ಯೋಜನೆಗಳು ಅತ್ಯಂತ ಸಫಲ ಆಗಿದೆ. ಮುಖ್ಯವಾಗಿ ಮಹಿಳಾ ಮತದಾರರು ಮೋದಿಯವರನ್ನು ಕೈ ಹಿಡಿತಾರೆ. ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಖಂಡಿತವಾಗಿ ಬರ್ತಾರೆ. ಫಿರ್ ಏಕ್ ಬಾರ್ ಮೋದಿ ಸರ್ಕಾರ್, ಅದು ಖಚಿತ ಅಂತ ಯಾವಾಗ ಹೇಳಲಿಕ್ಕೆ ಶುರು ಮಾಡಿದ್ರೋ ಆವಾಗ ಇಲೆಕ್ಷನ್ನ ಇಡೀ ವಾತಾವರಣದಲ್ಲಿ ಒಂದು ಹೊಸ ಚರ್ಚೆ ಹುಟ್ಟುಕೊಳ್ತು. ಇನ್ನು ಅದರ ನಂತರ ಬಂದವರು ರವೀಶ್ ಕುಮಾರ್. NDTVಯಲ್ಲಿದ್ದರು, ಈಗ ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ. ಭಾರತೀಯತೆ, ಸನಾತನತೆ, ಹಿಂದುತ್ವ, BJP ಈ ರೀತಿ ಎಲ್ಲದರ ಕಟ್ಟರ್ ವಿರೋಧಿ. ಇವರು BJP ಸೋಲ್ತದೆ ಅನ್ನೋದರ ಬಗ್ಗೆ, ಮೋದಿಯ ವಿರೋಧಿಯ ಬಗ್ಗೆ, ಮತ್ತು
ಅವರು ಸಂಪೂರ್ಣವಾಗಿ ಈ ಚುನಾವಣೆ ಇನ್ನೊಂದು ರೀತಿಯಲ್ಲಿ INDA ಕೂಟ ಅಧಿಕಾರಕ್ಕೆ ಬರುವ ಸಾಧ್ಯತೆಯ ಬಗ್ಗೆ ಬಹಳ ಗಟ್ಟಿಯಾಗಿ ಇವರು ಒದರ್ತಾನೇ ಬಂದರು, ಗಲಾಟನೆ ಮಾಡ್ತಾನೇ ಬಂದರು, ಎಲ್ಲವನ್ನು ಮಾಡಿದರು. ಅಂದರೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದರೆ, ಜನಸಾಮಾನ್ಯರಲ್ಲಾಗಲಿ INDA ಕೂಟದಲ್ಲಾಗಲಿ ಕಾಂಗ್ರೆಸ್ಸಿಗರನಲ್ಲಾಗಲಿ ಯಾವುದೇ ರೀತಿಯಲ್ಲೂ ಮೋದಿಯವರನ್ನು ಎದುರಿಸುವ ಅಸ್ತ್ರ ಇರಲಿಲ್ಲ. ಆದರೆ ಇದೇ ವ್ಯಕ್ತಿಗಳು ಕರಿಮಣಿ ವಿವಾದ ತಂದರು. ಮೋದಿಯವರು ಮೊದಲ ಬಾರಿಗೆ ಮುಸ್ಲಿಮರ ವಿರೋಧಿಯಾಗಿ ಮಾತಾಡ್ತಾರೆ ಅಂತ ಹುಟ್ಟುಹಾಕಿದರು. ಮತ್ತು ಅದು ಸತ್ಯ ಕೂಡ. OBCಯನ್ನು ಕದ್ದು ಮುಸ್ಲಿಮರಿಗೆ ಕೊಡ್ತಾರೆ ಅನ್ನುವಂಥದ್ದನ್ನು ಇಟ್ಕೊಂಡು ಅವರು ಇಡೀ ದೇಶವನ್ನು ಮುಸ್ಲಿಮರಿಗೆ ಮಾರಲಿಕ್ಕೆ ಹೊರಟಿದ್ದಾರೆ ಈ ಇಂಡಿ ಕೂಟ ಅನ್ನುವಂಥ ಪ್ರಹಾರ ಮಾಡಿದರು. ಹೀಗೆ ಮುಸ್ಲಿಂ ವಿರೋಧಿಗಳು ಮೋದಿ, ಭಾರತವನ್ನು ಒಡೆತಾ ಇದ್ದಾರೆ ಮೋದಿ, ಇವೆಲ್ಲ ಪ್ರಪೋಗಂಡಗಳನ್ನು ಈ ಸಫಾಲಜಿಸ್ಟ್ಗಳು ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಎಕ್ಸೆಪ್ಟ್ ಪ್ರಶಾಂತ್ ಕಿಶೋರ್, ರಾಜೀವ್ ಸರ್ದೇಸಾಯಿ ಕೂಡ ಈ ಸಾರಿ ಆ ಕೆಲಸವನ್ನು ಮಾಡಲಿಕ್ಕೆ ಹೋಗಿಲ್ಲ. ಯಾಕೆಂದರೆ ಅವರಿಗೆ ರಿಯಾಲಿಟಿ ಗೊತ್ತಿತ್ತು. ಉಳಿದವರು ಈ ರೀತಿಯ ಒಂದು ಪ್ರಪೋಗಾಂಡವನ್ನು ತಂದು ಮೋದಿಯನ್ನು ಮೊದಲ ಬಾರಿಗೆ ಮುಸ್ಲಿಂ ವಿರೋಧಿ ಎನ್ನುವಂಥ ಹಣೆಪಟ್ಟಿಯನ್ನು ಕಟ್ಟಲಿಕ್ಕೆ ಹೊರಟರು. ಈ ಥರದ ಎಲ್ಲ ವಾದ ವಿವಾದಗಳು ನಡೀತಾ 7 ಹಂತದ, ಅದರಲ್ಲೂ 6 ಹಂತದ ಮತದಾನ ಆಗುವಲ್ಲಿಯವರೆಗೆ, 1, 2, 3 ಆದಾಗ ಒಂದಾಯಿತು, 3, 4 ಒಂದಾಯಿತು, 5, 6 ಹಂತದ ಮತದಾನ ಬರುವಲ್ಲಿವರೆಗೆ ಅದು 400ಕ್ಕಿಂತ ಬಿಡಿ, ಆ ಪ್ರಶ್ನೆಯೇ ಇಲ್ಲ. 303 ಲಾಸ್ಟ್ ಟೈಮ್ ಏನು ಬಂದಿತ್ತು ಅದಕ್ಕಿಂತ ಒಂದು 8ರಿಂದ 10 ಸೀಟು ಕಡಿಮೆ ಆಗ್ಬೋದು. 290ಕ್ಕಿಂತ ಕೆಳಗಿಳಿಯುವ ಪ್ರಶ್ನೆ ಇಲ್ಲ ಅನ್ನುವ ಮಟ್ಟಕ್ಕೆ ಈಗ ಬಂದು ನಿಂತಿದೆ. ಎಕ್ಸಿಟ್ ಪೋಲು ಅದೇ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ಖರ್ಗೆಯವರು ಏನಾದರೂ ಹೇಳಲಿ, INDA ಕೂಟ ಏನಾದರೂ ಭ್ರಮಿಸಲಿ, ಕನಸು ಕಟ್ಟಲಿ, ಯಾಕೆಂತಂದರೆ ನೀವು 303 ಮತ್ತು INDA ಕೂಟ ಪಡೆದಂಥ ಹಿಂದಿನ ಒಟ್ಟು ಸಂಖ್ಯೆಗೆ ಹೋಲಿಸಿದರೆ ಅವರು ಎಷ್ಟೇ ಇಳಿತ ಕಂಡ್ರು ಯಾವುದೇ ಕಾರಣಕ್ಕೂ INDA ಕೂಟ ಅಧಿಕಾರಕ್ಕೆ ಬರುವಂಥ ವಾಸ್ತವವೇ ಇಲ್ಲ ಅಂತ. ಇದು ಪ್ರಶ್ನೆ. ಇದನ್ನೇ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರುವಂಥದ್ದು, ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು. ಸಟ್ಟಾ ಬಜಾರ್, ಮುಖ್ಯವಾಗಿ ಫಲೋಡಿ ಸಟ್ಟಾ ಬಜಾರ್ ಕಳೆದ 2019ರಿಂದ ಪಂಚರಾಜ್ಯ ಚುನಾವಣೆಯಿಂದ ಇಲ್ಲಿವರೆಗೆ ಅವರು ನುಡಿದದ್ದು ಸತ್ಯವಾಗಿದೆ. ಅವರು ಹೇಳ್ತಾ ಇರೋದು 290, 272 ಅಧಿಕಾರಕ್ಕೆ ಬರಲಿಕ್ಕೆ ಸ್ಪಷ್ಟ ಬಹುಮತ. ಹಾಗಿರುವಾಗ ಯಾವುದೇ ರೀತಿಯ ಈ ಮೋದಿ ವಿರೋಧಿ ಮತ್ತು ಎಡಪಂಥೀಯ ಕಾಂಗ್ರೆಸ್ ಸಪೋರ್ಟರ್ಸ್ ಅಥವಾ ಇಡೀ ವಿಶ್ವದಲ್ಲಿ ಮೋದಿಯನ್ನು ಸೋಲಿಸಬೇಕು ಅಂತ ಇರುವಂಥ ಭಾರತ ವಿರೋಧಿಗಳು ಅನ್ನಿಸಿಕೊಂಡಂಥ ಸಫಾಲಜಿಸ್ಟ್ಗಳೇನಿದ್ದಾರೆ ಅವರ ಯಾವ ವಾದವೂ ಮಧ್ಯದಲ್ಲಿ ಒಂದಿಷ್ಟು ಚರ್ಚೆಯನ್ನು ಹುಟ್ಟುಹಾಕಿತೆ ಹೊರತು ಈ ದಿಕ್ಕು ಬದಲಿಸಲಿಲ್ಲ. ಮೋದಿಯವರನ್ನು ಅಧಿಕಾರದಿಂದ ಇಳಿಸುವಂಥ ಯಾವುದೇ ಒಂದು ಶಕ್ತಿಯನ್ನು INDAಗೆ ತುಂಬಲಿಕ್ಕೆ ಸಾಧ್ಯ ಆಗಿಲ್ಲ, ಜನರ ಮೇಲೆ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಬೊಗಳೆಗಳು, ಈ ಸ್ವಘೋಷಿತ ಚಾಣಾಕ್ಷರು ಇವರೆಲ್ಲರೂ ಅವರವರ ಬೇಳೆಯನ್ನು ಬೇಯಿಸ್ಕೊಂಡು ಅವರವರ ಪ್ರಚಾರವನ್ನು ಗಿಟ್ಟಿಸ್ಕೊಂಡ್ರೆ ಹೊರತು ಬೇರೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಬಹಳ ಮುಖ್ಯವಾಗಿ 2024ರ ಚುನಾವಣೆ ನಮಗೆ ಕಂಡು ಬಂದದ್ದು ಏನು ಅಂತಂದರೆ, ಅಭಿವೃದ್ಧಿಶೀಲ ರಾಜಕೀಯದ, ಅಭಿವೃದ್ಧಿಶೀಲ ಆಡಳಿತದ, ವಿಶ್ವಮಟ್ಟದಲ್ಲಿ ಭಾರತವನ್ನು ಕಟ್ಟಿದ ಮತ್ತು ತಳಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಬಲಗೊಳಿಸಲಿಕ್ಕೆ ಹೊರಟಂಥ ಮೋದಿಯವರಿಗೆ ಇನ್ನೊಂದು ಅವಕಾಶವನ್ನು ಕೊಡಲಿಕ್ಕೆ ಜನ ಸಂಪೂರ್ಣವಾಗಿ ಮನಸ್ಸು ಮಾಡಿದ್ದಾರೆ ಅನ್ನೋದೇ. ಒಂದು ರೀತಿಯಲ್ಲಿ ಒಂದಿಷ್ಟು ಏರಿಳಿತಗಳು, ಒಂದು ಅತ್ಯಂತ ಪ್ರಬಲವಾದಂಥ 400 ದಾಟಿ ಬರುವಂಥ ಒಂದು ಸಾಧ್ಯತೆಯನ್ನು ಏನು ಇದು ಕಂಡಿತ್ತು ಕನಸು, ಅಥವಾ 270 370 ಬರಬೇಕು ಅನ್ನುವಂಥ ಕನಸೇನಿತ್ತು ಅದು ಸಿದ್ಧಿಸದೇ ಇರಬಹುದು. ಆದರೆ ಒಂದು ಸ್ಪಷ್ಟ ಬಹುಮತ ಇರುವಂಥ ಸರ್ಕಾರ ಕೇಂದ್ರದಲ್ಲಿ ಮೋದಿಯವರ ನೇತೃತ್ವದಲ್ಲಿ 3ನೇ ಬಾರಿಗೆ ಅಧಿಕಾರಕ್ಕೆ ಬರುತ್ತೆ ಅನ್ನೋದರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. 15 ವರ್ಷ ಚಿಲ್ಲರೆ ಇಂದಿರಾ ಗಾಂಧಿ, 16 ವರ್ಷ ಚಿಲ್ಲರೆ ನೆಹರು, 10 ವರ್ಷ ಚಿಲ್ಲರೆ ಇನ್ನೊಬ್ಬರು ಯಾರು
ಮನಮೋಹನ್ ಸಿಂಗ್, ಈ ರೀತಿಯ ಒಂದು ದಾಖಲೆಯನ್ನು ಕೂಡ ಮೋದಿಯವರು ಮುರಿಯುವ ಅವಕಾಶವನ್ನು ಈ ಬಾರಿ ಹೊಂದುತ್ತಾರೆ. ಯಾಕೆಂದರೆ 10 ವರ್ಷ ಆಡಳಿತ ಮಾಡಿದ್ದಾರೆ, ಈ ಸರಿ ಸಿಕ್ಕಿದ್ರೆ 15 ವರ್ಷ. ಖರ್ಗೆ ಅವರೇ ಹೇಳುವ ಪ್ರಕಾರ ಒಮ್ಮೆ ಈ ಸರಿ ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬಂದರೆ ಇನ್ನು 30 ವರ್ಷ ಈ ದೇಶದಲ್ಲಿ ಚುನಾವಣೆ ಇರುವುದಿಲ್ಲ, ಸರ್ವಾಧಿಕಾರ ಇರ್ತದೆ ಅನ್ನುವಂಥದ್ದು ಅವರದೇ ನಿರೀಕ್ಷೆ, ಬೇರೆಯವ್ರದ್ದಲ್ಲ. ಹಾಗೇನಾದ್ರು ಆದರೆ 2047ರ ಹೊತ್ತಿನಲ್ಲಿ ಸರ್ವಶಕ್ತ ಅಭಿವೃದ್ಧಿ ಭಾರತವನ್ನು ಕಟ್ಟಿಯೇ ನಾನು ವಿರಮಿಸ್ತೇನೆ, ಅಲ್ಲಿಯವರೆಗೂ ನಾನು ಕೆಲಸ ಮಾಡ್ತೇನೆ ಈ ದೇಶಕ್ಕಾಗಿ ಅಂತ ಕೊನೆಯ ಹಂತದ ಸಂದರ್ಭದಲ್ಲಿ ಮೋದಿಯವರು ಕೊಟ್ಟ ಸೂಚನೆ ಸರಿಯಾಗಿದ್ದರೆ ಪ್ರಾಯಶಃ ಅಲ್ಲಿವರೆಗೂ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದರೂ ಆಶ್ಚರ್ಯ ಏನಿಲ್ಲ. ಯಾಕೆಂತಂದರೆ ಅವರ ಆರೋಗ್ಯ ಆಯುಷ್ಯ ಅಷ್ಟು ಗಟ್ಟಿಯಾಗಿದೆ. ಅದೆಲ್ಲವೂ ಒಂದು ಸಿದ್ಧಿಸಲಿ ಅನ್ನುವ ಆಶಯ. 4ನೇ ತಾರೀಕು ನಿರೀಕ್ಷೆ. 4ನೇ ತಾರೀಕಿನ ನಿರೀಕ್ಷೆಯಲ್ಲಿ ನಮ್ಮೆಲ್ಲರ ಆಸೆಯಂತೆ ಮೋದಿಯವರು ಮತ್ತೆ ಪ್ರಧಾನಿಯಾಗಲಿ ಅನ್ನುವ ಆಶಯದಲ್ಲಿ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.